ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಇವತ್ತು ಹಾಗೆ ತೋಟಕ್ಕೆ ಬಂದಿದ್ದೆ. ಇವತ್ತು ಯಾವುದೇ ರೀತಿ ವಿಡಿಯೋ ಮಾಡೋ ಥರ ಇರಲಿಲ್ಲ, ಅಂದರೆ ತೋಟಕ್ಕೆ ಬಂದಿದ್ದೆ. ಈಗ ಒಂದು ಸಣ್ಣ ವಿಷಯ ಹೇಳ್ತಾ ಇದ್ದೀನಿ ನೋಡಿ. ನಾನಿವಾಗ ತೋಟಕ್ಕೆ ಬಂದಾಗ ನಮಗೆ ಮಳೆಗಾಲದಲ್ಲಿ ಏನು ಕಾಣಿಸ್ತದೆ, ಆ ಒಂದು ಸಣ್ಣ ಜೀವಿ ನೋಡಿ, ನನ್ನ ಕಾಲಿಗೆ ಅಂಟ್ಕೊಂಡಿದೆ. ನೋಡಿದ್ರಾ? ಇದು ಜಿಗಣೆ ಅಂತ ಕರಿತೀವಿ. ಇದು ಮಳೆಗಾಲದಲ್ಲಿ ಮಲೆನಾಡಲ್ಲಿ ಕಾಣಿಸುತ್ತೆ, ಬೇಸಿಗೆಯಲ್ಲಿ ಇರೋಲ್ಲ, ಆದರೆ ಮಳೆಗಾಲದಲ್ಲಿ ಕಾಣಿಸುತ್ತೆ. ತೋಟದಲ್ಲಿ ಎಲ್ಲಿ ಹೋದರೂ ಕಾಣಿಸುತ್ತೆ. ಇದು ಮಳೆಗಾಲದಲ್ಲಿ ಮಾತ್ರ ಇರುತ್ತೆ, ಬೇಸಿಗೆಯಲ್ಲಿ ಇವು ಜೀವನೇ ಇರೋದಿಲ್ಲ. ಮಳೆಗಾಲದಲ್ಲಿ ಮಾತ್ರ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ? ನೋಡಿ ಹೆಂಗೆ ಹತ್ಕೊಂಡು ಬರ್ತಾಯಿದೆ ಮೇಲೆ. ಇದನ್ನು ನಾವು ಬೇರೆ ರೀತಿ ಆಯುರ್ವೇದಿಕ್ ಇದರಲ್ಲಿ ಜಿಗಣೆ ಅಂತ ಬಿಟ್ಕೋತಾರೆ. ಈ ಅಲರ್ಜಿ ಈ ಥರ ಸಮಸ್ಯೆ ಇರುತ್ತಲ್ಲ, ನವೆ ಆಗೋದು ಆ ಥರ, ಇದಕ್ಕೆ ಕಾಲಿಗೆ ಬಿಟ್ಕೋತಾರೆ. ಅದು ಚೆನ್ನಾಗಿ ರಕ್ತ ಹೀರಿಬಿಟ್ಟು ಅದಾಗೆ ಬಿಟ್ಕೋಬೇಕು. ಆವಾಗ ಮೈಯಲ್ಲಿರುವಂಥ ನಂಜಿನಂಶ ಏನಿದೆ ಅದು ಹೋಗುತ್ತೆ, ತುರಿಕೆ ಕಡಿಮೆ ಆಗುತ್ತೆ, ಅಲರ್ಜಿ ವಾಸಿ ಆಗುತ್ತೆ. ಅಲರ್ಜಿ ಸಮಸ್ಯೆ ಯಾರಿಗಿಲ್ವೋ ಅವರಿಗೇನು ಆಗಲ್ಲ, ತುರಿಕೆ ಜಾಸ್ತಿ ಆಗುತ್ತೆ. ಆದರೆ ಅಲರ್ಜಿ ಸಮಸ್ಯೆ, ತುರಿಕೆ ಈ ಥರ ಏನಾರು ಇದ್ದರೆ, ಕಾಲಲ್ಲಿ ಏನಾರೆ ಉಳ್ಳಗಡ್ಡಿ ಟೈಪ್ ಏನಾರು ಇದ್ದರೆ, ಈ ಥರ ಜಿಗಣೆ ಅಥವಾ ಇದಕ್ಕೆ ನಾವು ಮಲೆನಾಡಲ್ಲಿ ಇಂಬ್ಳ ಅಂತ ಕರಿತೀವಿ, ಬೇರೆ ಕಡೆ ಮಾಮೂಲಿ ಇದರಲ್ಲಿ ಜಿಗಣೆ ಅಂತ ಕರೀತಾರೆ. ಇದನ್ನು ಆಯುರ್ವೇದಿಕ್ಕಲ್ಲಿ ಇದೊಂದು ಟ್ರೀಟ್ಮೆಂಟಾಗಿ ಮಾಡ್ತಾರೆ, ಜಿಗಣೆ ಬಿಡೋದು ಅಂಥೇಳಿ. ಆ ಥರ ಬಿಟ್ಕೊಂಡ್ರೆ ಏನು ಈ ಥರ ನವೆ ತುರಿಕೆಗಳು ಇರ್ತಾವಲ್ಲ, ಅವೆಲ್ಲ ವಾಸಿ ಆಗ್ತಾ ಬರುತ್ತೆ. ಅದು ಡೈಲಿ ಮಾಡಬಾರ್ದು, 15 ದಿನಕ್ಕೊಂದು ಸಲ ಈ ಥರ ಹಿಂಗೆ ಜಿಗಣೆ ಬಿಡೋದು ಅಂಥೇಳಿ ಆಯುರ್ವೇದಿಕ್ ಇದರಲ್ಲಿ ಮಾಡ್ತಾರೆ. ನಾವು ಹೀಗೆ ಮಾಮೂಲಾಗಿ ಹಿಂಗೆ ಸಿಕ್ಕಿದಾಗ ಬಿಟ್ಕೋತೀವಿ. ನವೆ ಜಾಸ್ತಿ ಎಲ್ಲಿರುತ್ತೆ, ತುರಿಕೆಗಳು ಈ ಕಜ್ಜಿ ಥರ ಏನಾರು ಆಗಿದ್ದರೆ ಆ ಜಾಗಕ್ಕೆ ಬಿಟ್ಟರೆ ಅದು ಚೆನ್ನಾಗಿ ರಕ್ತ ಹೀರ್ಕೊಂಡು ಅದಾಗೆ ಬಿದ್ದೋಗಬೇಕು. ಆವಾಗ ಮೈಯಲ್ಲಿರುವಂಥ ನಂಜಿನ ನೀರಿನಂಶ ಏನಿದೆ ಅದು ಹೋಗುತ್ತೆ ಆಚೆ. ಅದರಿಂದ ನಮಗೂ ಬೆನಿಫಿಟ್ ಇದೆ. ಆದರೆ ಬೇರೆ ಟೈಮಲ್ಲಿ ಬಿಟ್ಕೊಂಡ್ರೆ ನಮ್ಮ ದೇಹದ ರಕ್ತ ಪೂರ ಹೀರುತ್ತೆ. ಇದು ನೋಡಿದ್ರಲ್ಲ, ಇದು ಒಂಥರ ಮಾಯಜೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವು ಬೇಸಿಗೆಯಲ್ಲಿ ಕಾಣಿಸಲ್ಲ, ಮಳೆಗಾಲದಲ್ಲಿ ಮಾತ್ರ ಇರ್ತವೆ. ತೋಟದಲ್ಲಿ, ಆಮೇಲೆ ಈ ದರ್ಗುನ ಹಡ್ಡೆ ಅಂತ ಹೇಳ್ತೀವಿ ಅದರಲ್ಲಿ ಇರುತ್ತೆ, ದಾರಿಲೆಲ್ಲ ಇರೋದಿಲ್ಲ. ಆದರೆ ದರ್ಗಿನ ಹಡ್ಡೆ, ತೋಟದಲ್ಲಿ ಇವು ಜಾಸ್ತಿ ಇರ್ತವೆ. ಇವು ಮಳೆ ಬಂದಾಗ ನಾವು ತೋಟಕ್ಕೆ ಬಂದರೆ ಹೀಗೆ ಕಾಲು ತುಂಬನೂ ಹತ್ಕೋತವೆ, ಹೀಗೆ ಕಚ್ಚಿ ರಕ್ತ ಫುಲ್ಲು ಹೀರ್ತವೆ. ನೋಡಿದ್ರಲ್ಲ, ಇದೇ ಒಂಥರ ಚಿಕ್ಕ ಜೀವಿ, ಆದರೆ ನಮ್ಮ ಮೈಯಿಂದ ರಕ್ತವನ್ನು ಹೀರುವಂತಹ ಜೀವಿ ಇದು. ಇದರಿಂದ ಬೆನಿಫಿಟ್ಟೂ ಇದೆ. ಕೆಲವರಿಗೆ ಇದರಿಂದ ತುರಿಕೆ ಜಾಸ್ತಿ ಆಗೋದು ಇದೆ. ಕೆಲವರಿಗೆ ನಂಜಿನ ದೇಹದಂಥವರಿಗೆ ಇದರಿಂದ ನಂಜೆಲ್ಲ ಎಳೆದಾಕೋಂಥ ಶಕ್ತಿನೂ ಇದಕ್ಕಿದೆ. ಇದನ್ನು ನಮ್ಮ ಅಕ್ಕನೇ ತೊಗೊಂಡೋಗಿ ಇದರ ಉಪಯೋಗನೂ ಪಡ್ಕೊಂಡಿದ್ದಾಳೆ, ಅದಕ್ಕಾಗಿ ತೋರಿಸ್ದೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.